ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರ ಮಲ್ಲಿಗೆನಾಡು ಎಂದೇ ಪ್ರಸಿದ್ಧವಾಗಿರುವಂತಹ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರ ಬಳ್ಳಾರಿಯಿಂದ ಸುಮಾರು 135 ಕಿಲೋಮೀಟರ್ ದೂರದಲ್ಲಿದೆ. ಈ ಊರು ಮಲ್ಲಿಗೆ ಹೂವಿಗೆ ಪ್ರಸಿದ್ಧಿ ಪಡೆದಿದ್ದು 2020ರಿಂದ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ವಿಜಯನಗರ ಜಿಲ್ಲೆಗೆ ಸೇರಿದೆ. ಆದರೆ ಲೋಕಸಭೆ ವಿಚಾರಕ್ಕೆ ಬರೋದಾದ್ರೆ ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲೇ ಉಳ್ಕೊಂಡಿದೆ. ವಿಜಯನಗರ ಅರಸರ ಕಾಲದಲ್ಲಿ ಮಲ್ಲಿಗೆ ಹೂವನ್ನ ದೋಣಿಯಲ್ಲಿ ತುಂಬಿ ವಿಜಯನಗರದ ವಿರೂಪಾಕ್ಷ ದೇವರ ಪೂಜೆಗೆ ಪ್ರತಿನಿತ್ಯ ಈ ಊರಿನಿಂದ ತುಂಗಭದ್ರಾ ನದಿ ಮೂಲಕ ಕಳಿಸಿಕೊಡಲಾಗ್ತಿತ್ತು. ಇದರಿಂದಾಗಿ ಈ ಊರಿಗೆ ಹೂವಿನ ಹಡಗು ಎನ್ನುವ ಹೆಸರು ಬಂತು. ಅದು ಕ್ರಮೇಣ ಹೂವಿನ ಹಡಗಲಿ ಎನ್ನುವಂತಾಯಿತು ಅನ್ನೋದು ಪ್ರತೀತಿ. 1957ರಿಂದ ಹೂವಿನ ಹಡಗಲಿ ಸಾಮಾನ್ಯ ಕ್ಷೇತ್ರವಾಗಿದ್ದು, ಕ್ಷೇತ್ರ ಮರು ವಿಂಗಡಣೆಯಾದ ಬಳಿಕ 2008ರಲ್ಲಿ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರವಾಗಿದೆ. ಮಾಜಿ ಉಪಮುಖ್ಯಮಂತ್ರಿ ದಿವಂಗತ ಎಂಪಿ ಪ್ರಕಾಶ್, ಹಾಗೇನೆ ಮಾಜಿ ಸಚಿವರಾದ ಎಂಎನ್ಕೆ ಸೋಗಿ, ಇಟಿ ಶಂಭುನಾಥ, ನಂದಿಹಳ್ಳಿ ಹಾಲಪ್ಪ, ಅಂಗಡಿ ಚನ್ನಬಸಪ್ಪ ಸೇರಿದಂತೆ ಅನೇಕ ರಾಜಕೀಯ ದಿಗ್ಗಜರನ್ನ ಈ ಕ್ಷೇತ್ರ ಆಯ್ಕೆ ಮಾಡಿದೆ. ಎಂಪಿ ಪ್ರಕಾಶ್ ಇಲ್ಲಿ 7 ಬಾರಿ ಸ್ಪರ್ಧಿಸಿ 4 ಬಾರಿ ಜಯಗಳಿಸಿ ಸರ್ಕಾರದ ಪ್ರಭಾವಿ ಸ್ಥಾನಗಳನ್ನು ಅಲಂಕರಿಸಿದ್ರು. ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. 1957ರಿಂದ ಇಲ್ಲಿ 15 ಚುನಾವಣೆಗಳಾಗಿದ್ದು 8 ಬಾರಿ ಕಾಂಗ್ರೆಸ್ ಗೆಲುವಿನ ಕೆಕ್ಕೆ ಹಾಕಿದೆ. 2013 ಮತ್ತು 2018ರಲ್ಲಿ 2 ಬಾರಿ ಪಿಟಿ ಪರಮೇಶ್ವರ್ ನಾಯಕ್ ಇಲ್ಲಿ ಸತತವಾಗಿ ಗೆದ್ದಿದ್ರು. ಆದರೆ 2023ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಕೃಷ್ಣ ನಾಯಕ್ ಪರಮೇಶ್ವರ್ ನಾಯಕ್ ಅವರ ಹ್ಯಾಟ್ರಿಕ್ ಗೆಲುವಿನ ಕನಸಿಗೆ ತಣ್ಣೀರೆರಚಿದ್ರು. ತಮ್ಮ ಮೊದಲ ಚುನಾವಣೆಯಲ್ಲೇ ರೋಚಕ ಗೆಲುವಿನೊಂದಿಗೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿರೋ ಕೃಷ್ಣ ನಾಯಕ್ ಅವರ ಸಂಕಲ್ಪ ಏನು, ಕ್ಷೇತ್ರದ ಅಭಿವೃದ್ಧಿಗೆ ಅವರ ಯೋಜನೆಗಳೇನು, ಹಾಗೆ ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.